ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26/9/2025. मुरली महावाक्यಗಳು. मीठे बच्चे, सदा यही स्मृति रहे कि हम श्रीमत पर अपनी सतयुगी राजधानी स्थापन कर रहे हैं, तो अपार खुशी रहेगी. ಮಧುರ ಮಕ್ಕಳೇ, ಸದಾ ಈ ಸ್ಮೃತಿ ಇರಲಿ, ನಾವು ಶ್ರೀಮತ್ ಅನುಸಾರ ನಮ್ಮ ಸತ್ಯುಗಿ ರಾಜಧಾನಿಯ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಅಪಾರ ಖುಷಿಯಲ್ಲಿ ಇರಬೇಕಾಗಿದೆ. ಬಾಬಾ ಹೇಳ್ತಾರೆ, ಸದಾ ನೆನಪಿರಲಿ, ನಾವು ಶ್ರೀಮತ್ ಅನುಸಾರ. ಶ್ರೀಮತ್ ಯಾವುದು? ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಮೊದಲನೇ ಶ್ರೀಮತ್. ಬಾಬನ್ ನೆನಪು ಮಾಡುವುದೇ ಇದೇ ಮುಖ್ಯ ಶ್ರೀಮತ್ ಆಗಿದೆ. ಯಾವಾಗ ನಾವು ಆತ್ಮ ನಮ್ಮ ಮೂಲ ಸ್ಥಿತಿ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ತೀವಿ, ನಾವು ಅವಶ್ಯ ನಮ್ಮ ಸತ್ಯುಗಿ ರಾಜಧಾನಿಯ ಸ್ಥಾಪನೆ ಮಾಡಲಿಕ್ಕೆ ನಾವು ನಿಮಿತ್ತರಾಗ್ತೀವಿ. ಸತ್ಯುಗಿ ರಾಜಧಾನಿ ಸ್ಥಾಪನೆಯ ಅರ್ಥ ಆಗಿದೆ ಈ ಸ್ಥೂಲ ಜಗತ್ತು, ಸತ್ಯುಗ, ಬಂಗಾರದ ಸಿಂಹಾಸನ, ಬಂಗಾರದ ಮೆಹಲ್ಗಳು, ಸಂಪೂರ್ಣ ಬಂಗಾರದಿಂದ ಶೃಂಗಾರಭರಿತರಾಗಿ ಏನು ತೋರಿಸಲಾಗ್ತದೆ, ಈ ಸ್ಥೂಲ ಮಾತಿನ ಸತ್ಯುಗದ ಮಾತು ಬಾಬಾ ಹೇಳ್ತಾ ಇಲ್ಲ. ಯಾಕಂದ್ರೆ ಸ್ಥೂಲ ಬುದ್ಧಿ ಯಾರಿಗಿದೆಯೋ ಅವರಿಗೆ ಸ್ಥೂಲ ಸತ್ಯುಗದ ಒಂದು ಆ ದೃಶ್ಯ ಕಾಣಿಸ್ತದ. ಸತ್ಯುಗ ಅರ್ಥಾತ್ ಸದಾ ಜಾಗೃತ ಆಗಿರುವಂತಹ ಆತ್ಮಗಳ ಒಂದು ಆ ಸಮಯ, ಸ್ಥಿತಿ, ಅವಸ್ಥಾ. ಸತ್ಯುಗ ಅಂದರೆ ಸತ್ಯತೆಯ ಸ್ವರೂಪದಲ್ಲಿ ಸ್ಥಿತ ಆಗಿರುವುದರ ಒಂದು ಅವಸ್ಥಾ. ಯಾವಾಗ ನಾವು ಆ ಅವಸ್ಥೆಯಲ್ಲಿ ಬರ್ತೀವಿ, ಸತ್ಯಯುಗದ ಏಕತೆ, ಸತ್ಯಯುಗದಲ್ಲಿ ಸ್ವಯಂ ಆತ್ಮಸ್ವರೂಪದಲ್ಲಿ ಇದ್ದುಕೊಂಡು ಎಲ್ಲರೊಳಗೂ ಆ ಆತ್ಮ ಸ್ವರೂಪವನ್ನು ನೋಡ್ತೀವಿ. ಈ ಏಕತೆ ಸದಾ ರಾಜ ಆಗಿರುವ, ಅರ್ಥಾತ್ ಆತ್ಮ ರಾಜ ಆಗಿ ಮನ ಬುದ್ಧಿಯ ಸಂಪೂರ್ಣ ಏನು ಅವುಗಳ ಅಧೀನದಲ್ಲಿ ಇಟ್ಕೊಂಡಿರ್ಲಾಗ್ತದೋ, ಇದು ಸತ್ಯಯುಗದ ವಿಶೇಷತೆಯಾಗಿದೆ. ಸತ್ಯಯುಗ ಅರ್ಥಾತ್ ಸದಾ ಎಲ್ಲರ ಜೊತೆಯಲ್ಲಿ ಬಹಳ ಮಧುರ ವ್ಯವಹಾರ, ಆತ್ಮೀಯ ಪ್ರೇಮ, ತನ್ನ ಆತ್ಮದ ಸಂಪೂರ್ಣತೆಯ ಸ್ಮೃತಿ. ಅಂದರೆ ಸತ್ಯುಗದೊಳಗೆ ನಾ ರಾಜ ಇದೀನಿ ಅನ್ನುವ ಖುಷಿ ಇರುವುದಿಲ್ಲ, ಆತ್ಮ ಸ್ವಯಂ ಖುಷಿ ಇರ್ತದೆ. ಆತ್ಮ ಜಾಗೃತಿ ಇರೋದ್ರಿಂದ ನಾ ಆತ್ಮನೇ ಸಂಪೂರ್ಣ ಸುಖಿ ಇದ್ದೀನಿ, ಖುಷ್ ಇದ್ದೀನಿ, ನಾನು ಸಂಪನ್ನ ಇದ್ದೀನಿ ಅನ್ನುವಂಥ ಸ್ಮೃತಿ ಇರೋದ್ರಿಂದ ಬಾಹ್ಯ ಜಗತ್ತಿನೊಳಗೆ ರೋಲ್ ಒಳಗೇನು ಸಂಪನ್ನತೆ ಇದೆ ಅಥವಾ ತನ್ನ ಸಂಬಂಧದಲ್ಲಿ ಏನು ಸಂಪನ್ನತೆ ಇದೆ, ಇದರಿಂದ ಆತ್ಮ ಖುಷಾಗುವ ಜರುರತ್ತಿಲ್ಲ. ಯಾಕಂದರೆ ಸ್ವಯಂ ಖುಷಿರುವಂಥವರು ಹೊರಗಡೆ ಸಿಗುವುದರಿಂದ ಖುಷಿಯ ಒಂದು ಅಲ್ಲಿ ಜರುರತ್ತೇ ಇರೋದಿಲ್ಲ. ಇಂತಹ ಸತ್ಯಯುಗದ ಮೈಂಡ್ಸೆಟ್ ಈಗ ಮಕ್ಕಳಲ್ಲಿ ತಯಾರಾಗಬೇಕು ಅಂತಾರೆ ಬಾಬಾ. ಅರ್ಥಾತ್ ನಾನಿರುವುದೇ ಸಂಪೂರ್ಣ ಆತ್ಮ ಇದ್ದೀನಿ, ಸಂಪೂರ್ಣ ಆತ್ಮನ ಅವಿನಾಶಿ ಇದ್ದೀನಿ. ಈ ರೋಲ್ ಒಳಗೆ, ಈ ಡ್ರಾಮಾದೊಳಗೆ ಏನೆಲ್ಲ ಈ ಮೈಂಡ್ ಬಯಸ್ತಾ ಇದೆ, ನಾನೀಗ ಆಗಬೇಕು, ಪಡ್ಕೋಬೇಕು, ಇದು ನಂದು ಮಾಡ್ಕೋಬೇಕು ಅಂತ ಸೋಲ್ನ ಸ್ಥಿತಿಯಲ್ಲಿರುವಂಥವರಿಗೆ ಈ ಜಗತ್ತಿನಲ್ಲಿ ಮಾಡಬೇಕಾಗಿದ್ದು ಆಗಬೇಕಾಗಿದ್ದು ಏನೂ ಇಲ್ಲ. ನಾ ಇರುವುದೇ ಸಂಪನ್ನ ಆತ್ಮ ಅಂದಮೇಲೆ ಇಲ್ಲಿ ನಾ ಪಡ್ಕೋಬೇಕಾಗಿದ್ದೇನೂ ಇಲ್ಲ, ಯಾಕಂದರೆ ನನಗೇನೂ ಕಮ್ಮಿ ಇಲ್ಲ. ಈ ಅವಸ್ಥಾ, ಈ ಸಂಪೂರ್ಣತೆ, ಈ ನಿಶ್ಚಿಂತತೆ ಮತ್ತು ಈ ಒಂದು ಸಮಾನ ಸ್ಥಿತಿಗೆ ಬಾಬಾ ಹೇಳ್ತಾರೆ, ಸತ್ಯಯುಗದ ನಿರ್ಮಾಣ, ರಾಜಧಾನಿಯ ಸ್ಥಾಪನೆ ನೀವೇ ಮಕ್ಕಳು ಮಾಡ್ತೀರಿ. ಅಂದಮೇಲೆ ನಿಮಗೆ ಅಪಾರ ಖುಷಿ ಇರಬೇಕು. ಖುಷಿ ಎದ್ರದ್ದು ಕೋರ್ಸ್ ಕೊಟ್ವಿ ಅಂತ, ಬಹಳಷ್ಟು ಜ್ಞಾನ ಹೇಳಿದ್ವಿ ಅಂತಲ್ಲ, ಖುಷಿ ಇರಬೇಕು. ನಾ ಅವಿನಾಶಿ ಆತ್ಮ ಇದ್ದೀನಿ, ನಾ ಸಂಪೂರ್ಣ ಇದ್ದೀನಿ ಎನ್ನುವಂತಹ ಆತ್ಮೀಯ ಖುಷಿ ಇರಬೇಕು ಅಂತಾರೆ ಬಾಬಾ. ರೋಲ್ನ ಖುಷಿ ಅಲ್ಲ. ಈ ಡ್ರಾಮಾದೊಳಗೆ ಏನೆಲ್ಲ ಎಕ್ಯುರೇಟ್ ನಡೀತಾ ಇದೆ, ಪ್ರೋಗ್ರಾಮ್ ಎಕ್ಯುರೇಟ್ ಆಯಿತು ಅಂತ ಖುಷಿ ಅಲ್ಲ. ಬಾಬಾ ಹೇಳ್ತಾರ, ಆತ್ಮೀಯ ಖುಷಿಯಲ್ಲಿ ಮಕ್ಕಳು ಇರಬೇಕಾಗಿದೆ. ಪ್ರಶ್ನೆ, यह ज्ञान का भोजन किन बच्चों को हजम नहीं हो सकता? ಜ್ಞಾನದ ಭೋಜನ ಯಾವ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, जो भूले करके चीची पतित बनकर फिर क्लास में आकर बैठते हैं, उन्हें ज्ञान हजम नहीं हो सकता. ಬಾಬಾ ಹೇಳ್ತಾರೆ, ಯಾರು ಅನೇಕ ತಪ್ಪುಗಳನ್ನು ಮಾಡ್ತಾರೆ, ಚೀಚಿ ಪತಿತ ಆಗ್ತಾರೆ, ಆಗಿ ಬಂದು ಕ್ಲಾಸ್ನಲ್ಲಿ ಕೂಡ್ತಾರೆ,
ಅಂಥವರಿಗೆ ಈ ಜ್ಞಾನ ಹತ್ತುವುದಿಲ್ಲ, ಜೀರ್ಣ ಆಗೋದಿಲ್ಲ ಅಂತಾರೆ ಬಾಬಾ. ಆ್ಯಕ್ಚುಲಿ ಇದ್ರ ಸೂಕ್ಷ್ಮ ಅರ್ಥ ಆಗಿದೆ. ಯಾರು ತಮಗೆ ರೋಲ್ ಅಂತ ತಿಳ್ಕೊಂಡಾರ, ಅಂದರೆ ನನಗೆ ರೋಗ ಆಗಿದೆ, ನನಗೆ ಚಿಂತೆ ಆಗಿದೆ, ನನಗೆ ಆಹಾರದ ಕಮ್ಮಿ ಇದೆ, ನನಗೆ ಉಡುಗೆಯ ಕೊಡುಗೆ ಕಮ್ಮಿ ಇದೆ, ನನ್ನ ಜೀವನದಲ್ಲಿ ಇನ್ನೂ ಬೇಕು ಬೇಕು ಅನ್ನುವಂಥದ್ದು ಯಾರಿಗಿದೆ, ರೋಲ್ ಕಾನ್ಷಿಯಸ್ ಒಳಗ, ಕ್ಯಾರೆಕ್ಟರ್ ಕಾನ್ಷಿಯಸ್ ಒಳಗದಾರ, ಈ ಡ್ರಾಮಾ ರಿಯಲ್ ಅಂತ ತಿಳ್ಕೊಂಡಿದ್ದಾರ, ಇದೇ ತಪ್ಪು ಮಾಡೋದು ಅಂತ. ತನ್ನ ಆತ್ಮಸತ್ಯ ಮರೆತು ರೋಲಲ್ಲಿ ಮುಳುಗಿ ಈ ನಾಟಕವನ್ನು ರಿಯಲ್ ಅಂತ ಫೀಲ್ ಮಾಡೋದೇ ದೊಡ್ಡ ತಪ್ಪು. ಅಂದಮೇಲೆ ಬಾಬಾ ಹೇಳ್ತಾರ, ಈ ತಪ್ಪು ಯಾರು ಮಾಡ್ತಾರೋ ಅವರಿಗೆ ಈ ಜ್ಞಾನ ಹಜಮ್ ಆಗೋದಿಲ್ಲ ಅಂತ. ಒಂದು, ಯಾರು ಪತೀತಿದಾರ, ಅಂದರೆ ತನಗೂ ಸಹ ಒಂದು ನಾನು ದೇಹ ಇದ್ದೀನಿ, ಮನುಷ್ಯ ಇದ್ದೀನಿ ಅಂತ ತಿಳ್ಕೊಂಡು, ನಾ ಮನುಷ್ಯ ಇದ್ದೀನಿ, ಮನುಷ್ಯನ ಇಚ್ಛೆ ಪೂರ್ಣ ಆಗಬೇಕಲ್ಲ, ಅದು ಈ ರೂಪದಲ್ಲಿ ಪೂರ್ಣ ಆಗ್ತದಂತ ವಿಕಾರಕ್ಕೆ ವಶಭೂತ ಆಗಿ, ಅಥವಾ ಅನ್ಯರೊಳಗೂ ಕೂಡ ಅದೇ ಮೈಂಡ್ಸೆಟ್ಟಿಂದ ನೋಡ್ತಾರ, ಇವರು ವಿಕಾರಿ ಅದಾರ, ಇವರು ಇಂಥವ್ರದಾರ. ಆತ್ಮದ ಮೂಲ ಸತ್ಯ ನೋಡದೆ ಕ್ಯಾರೆಕ್ಟರನ್ನು ನೋಡ್ತಾರತ್ತಂದ್ರೆ ಅವರು ಪತಿತರು. ಯಾರು ಈ ರೀತಿ ಪತಿತಾಗಿ ಕ್ಲಾಸ್ನಲ್ಲಿ ಬಂದು ಕೂಡ್ತಾರೆ, ಬಾಬನ ಸನ್ಮುಖದಲ್ಲಿ ಕೂಡ್ತಾರೆ, ಜ್ಞಾನವನ್ನು ಕೇಳ್ತಾರೆ, ಅವರಿಗೆ ಜ್ಞಾನ ಏನೂ ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ವಹ ಮುಖ ಸೆ ಕಭಿ ಭಿ ನಹಿ ಕಹ ಸಕ್ತೆ ಕಿ ಭಗವಾನ್ ವಾಚ್ ಕಾ ಮಹಾಶತ್ರು ಹೇ. ಅವರೆಂದಿಗೂ ಬಾಯಿಯಿಂದ ಈ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಗವಾನ್ ವಾಚ್ ಕಾಮ ಮಹಾಶತ್ರು ಇದೆ ಅಂತ. ಅಂದರೆ ಸ್ವಯಂ ಭಗವಂತ ಹೇಳ್ತಿದ್ದಾರೆ ಕಾಮ ಮಹಾಶತ್ರು ಆಗಿದೆ, ಹೀಗಾಗಿ ನಾವು ಇದರಿಂದ ದೂರ ಇರಬೇಕು ಅಂತ ಅವ್ರು ಹೇಳೋದಿಲ್ಲ. ಯಾಕಂದ್ರೆ ಖುದ್ದು ಅವರು ಕಾಮ ವಿಕಾರ, ಆ ಇಚ್ಛಾ ಅದು ರಿಯಲ್ ಅಂತ ತಿಳ್ಕೊಂಡು, ತಮ್ಮನ್ನು ಮನುಷ್ಯ ಅಂತ ತಿಳ್ಕೊಂಡು, ಇನ್ನೂ ತಕ್ಕನೂ ತಮ್ಮನ್ನು ಅಪೂರ್ಣಿದ್ದೀವಿ ಅಂತ ತಿಳ್ಕೊಂಡು, ಇದರಿಂದ ನಾವು ಪೂರ್ಣ ಆಗ್ತೀವಿ, ಇದರಿಂದ ನಾವು ಪೂರ್ಣ ಸುಖಿ ಆಗ್ತೀವಿ ಅಂತೇನು ತಿಳ್ಕೊಂಡಿದ್ದಾರೋ, ಈ ಕಾನ್ಷಿಯಸ್ ಒಳಗಿದ್ದಾರೋ, ರೋಲ್ ಕಾನ್ಷಿಯಸ್ ಒಳಗೆ, ಅಂಥವ್ರಿಗೆ ಈ ಮಾತು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲಿ ಜ್ಞಾನ ಜೀರ್ಣ ಆಗಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಉನ್ಕಾ ದಿಲ್ ಅಂದರ್ ಹಿ ಅಂದರ್ ಖಾತಾ रहेगा. ಯಾರು ತಮಗೆ ಮನುಷ್ಯ ಅಂತ ತಿಳ್ಕೊಳ್ತಾರ, ಅಥವಾ ಬಿಕೆ ಅಂತ ತಿಳ್ಕೊಳ್ತಾರ, ಅಥವಾ ಕ್ಯಾರೆಕ್ಟರ್ ಕಾನ್ಷಿಯಸ್ ಒಳಗಿರ್ತಾರ, ಅವಶ್ಯ ಅವ್ರು ಏನೆಲ್ಲ ಕ್ಯಾರೆಕ್ಟರ್ ಒಳಗೆ ಕರ್ಮ ಆಗ್ತದೋ, ಅವ್ರ ಕಣ್ಣಿಂದ ಏನೆಲ್ಲ ಕಾಣ್ತಾ ಇದೆಯೋ, ಏನೆಲ್ಲ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅದು ಹೀಗೆ ಯಾಕೆ ಆಗ್ತದೆ ಅಂತ ಪ್ರಶ್ನೆ ಹೇಳ್ತದ. ಅಂದಮೇಲೆ ಅದರಿಂದ ಅವರಿಗೆ ಬಾಬಾ ಹೇಳ್ತಾರೆ, ಅವರು ಮನಸ್ಸು ತಿಂತದ, ನನ್ನ ಮೂಲಕ ಹೀಗಾಯ್ತಲ್ಲ, ನನ್ನ ಮೂಲಕ ಆತ್ಮ ಅಕರ್ತಾ ಇದೆ, ಆತ್ಮ ಅಸೋಚ್ತಾ ಇದೆ, ಆತ್ಮ ರೋಲಿಂದ ಮೈಂಡಿಂದ ಡಿಟ್ಯಾಚ್ಡ್ ಇದೆ. ಆದರೂ ಸಹ ನಾನೇ ಮಾಡಿದೆ, ನನ್ನಿಂದ ಈ ಥರ ತಪ್ಪಾಯಿತು ಅಂತ ರೋಲ್ ಕಾನ್ಷಿಯಸ್ನಾಗ ಇರ್ತಾರಂತಂದಮೇಲೆ ಅವರಿಗೆ ಅವಶ್ಯ ಮನಸ್ಸು ತಿಂತಾ ಇರ್ತದೆ. ಅಸುರಿ ಸಂಪ್ರದಾಯಕ್ಕೆ ಬಂಜಾತೆ ಹೇ. ಬಾಬಾ ಹೇಳ್ತಾರೆ ಅವರು ಅಸುರಿ ಸಂಪ್ರದಾಯದವರು ಆಗ್ಬಿಡ್ತಾರೆ. ಇಂದಿನ ಮುರುಳಿಯ ಮುಖ್ಯ ಸಾರ, ಕಭಿ ಭಿ ಆಪಸ್ ಮೇ ಯಾ ಬಾಬಾ ಸೆ ರೂಠನಾ ನಹಿ ಹೇ. ಎಂದಿಗೂ ಸಹ ತಾವು ತಮ್ಮ ಜೊತೆಗಾಗಲಿ ಪರಮಾತ್ಮ ತಂದೆ ಜೊತೆಗಾಗಲಿ ಎಂದಿಗೂ ಮುನಿಸ್ಕೋಬೇಡ್ರಿ. ಮುನಿಸ್ಕೊಳ್ಳೋದು ಅಂತಂದರೆ ಮನುಷ್ಯ ಸ್ವರೂಪದಲ್ಲಿ ತಮಗೆ ನೋಡ್ಕೊಳ್ಳೋದು, ಮತ್ತು ಅನೇಕ ಇಚ್ಛೆಗಳಿಗೆ ವಶಭೂತ ಆಗೋದು, ಮತ್ತು ತಮ್ಮ ಕ್ಯಾರೆಕ್ಟರ್ನ ಜೊತೆಗೆ ಜುಗುಪ್ಸೆ ಆಗೋದು, ನನ್ನಿಂದ ಇಂಥ ಕರ್ಮಗಳು ಯಾಕೆ ಆಗ್ತದಂತ. ಬಾಬಾ ನೀವು ಈ ರೀತಿ ಹೆಲ್ಪ್ ಯಾಕೆ ಮಾಡೋದಿಲ್ಲ, ಬಾಬಾ ಇದನ್ನು ಪರಿವರ್ತನೆ ಮಾಡಿರಿ, ಹೀಗೆ ಮಾಡಿರಿ, ಹಾಗೆ ಮಾಡಿರಿ ಅಂತ ಬಾಬಾರ ಜೊತೆಗೂ ಸೆಟ್ಕೊಳ್ಳುವಂಥವ್ರು ಅದಾರ. ಅದಕ್ಕೆ ಎಂದಿಗೂ ಈ ರೀತಿ ದೇಹ ಭಾನದಲ್ಲಿ ಬರುವಂಥ ತಪ್ಪನ್ನು ಮಾಡಬೇಡ್ರಿ. ಬಾಬಾ ರಿಜಾನೆ ಆಯೆ ಇಸ್ಲಿಯೇ ಕಭಿ ರಂಜ್ ನಹಿ ಬನ್ನ ಹೇ. ಬಾಬಾ ನಮಗೆ ಸಂತುಷ್ಟಪಡಿಸ್ಲಿಕ್ಕೆ ಬಂದಿದ್ದಾರಂತಂದಮೇಲೆ ಎಂದಿಗೂ ತಾವು ಬೇಜಾರು ಆಗಬೇಡ್ರಿ. ಅರ್ಥಾತ್ ಬಾಬಾ ಲೌಕಿಕ ತಂದೆ ಥರ ನಮಗೆ ನಮ್ಮ ಮುನಿಸ್ಕೊಂಡಂಥ ಮನಸ್ಸನ್ನು, ನಾರಾಜಾಗಿರುವಂತಹ ಮನಸ್ಸನ್ನು ಸರಿಪಡಿಸ್ಲಿಕ್ಕೆ ಲೌಕಿಕ ಅಪ್ಪ ಅಮ್ಮ ಏನು ಮಾಡ್ತಾರೆ, ನಮಗೇನು ಇಷ್ಟ ಇರ್ತದ ಅಂದರೆ ತಿನ್ನುವಂತಹ ಯಾವುದು ಪದಾರ್ಥ ಇಷ್ಟ ಇರ್ತದೋ ಅದು ತಂದು ಕೊಡ್ತಾರ, ಅನೇಕ ವಸ್ತುಗಳನ್ನು ತಂದು ಕೊಡ್ತಾರ, ಪ್ರೀತಿ ಮಾಡ್ತಾರ, ನಮಗೆ ಆಡಿಸ್ತಾರ, ನಮಗೆ ಬೇಕಾದಂಥ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತಾರ, ಈ ರೀತಿ ಸಂತುಷ್ಟಪಡಿಸ್ತಾರ. ಬಟ್ ಟೆಂಪರರಿ ಇದೆ. ಬಾಬಾ ಇಂತಹ ಖುಷಿ ಕೊಡೋದಿಲ್ಲ, ಸದಾ ಕಾಲದ ಖುಷಿ. ಅರ್ಥಾತ್ ಆತ್ಮ ಇರುವುದೇ ಖುಷಿ ಸ್ವರೂಪ ಇದೆ.
ನಾ ಆತ್ಮ ಇದೀನಂತ ಮರ್ತಿರೋದ್ರಿಂದಲೇ ನಾವು ಖುಷಿ ಹೊರಗೆ ಹುಡುಕಾಡ್ತಾ ಇದ್ದೀವಿ. ವಸ್ತುವಿನೊಳಗ ವ್ಯಕ್ತಿಯಿಂದ ಸಿಗ್ತದ, ಸಾಮಾನು ಸಂಗ್ರಹಣೆ ಮಾಡೋದ್ರಿಂದ ಸಿಗ್ತದ, ಹೆಸರು ದೇಹದ ಹೆಸರು ಪ್ರಸಿದ್ಧ ಮಾಡೋದ್ರಿಂದ ಖುಷಿ ಸಿಗ್ತದ ಅಂತ ತಿಳ್ಕೊಂಡಿದ್ವಿ. ಆದರೆ ಇದು ಸಹ ಟೆಂಪ್ರರಿ. ಅಂದಮೇಲೆ ಬಾಬಾ ನಮಗೆ ನಮ್ಮ ಮೂಲ ಆತ್ಮೀಯ ಖುಷಿ, ಆತ್ಮೀಯ ಸುಖದ ಸ್ಮೃತಿಯನ್ನು ಕೊಡಿಸಿ ನಾಲೇಜ್ನ ಮೂಲಕ ನಮಗೆ ನಿರಂತರ ಖುಷಿ ಅನುಭವ ಮಾಡಿಸ್ತಿದ್ದಾರಂತಂದಮೇಲೆ ಎಂದಿಗೂ ರೋಲ್ನಲ್ಲಿ ಬಂದು ಕಾನ್ಷಿಯಸ್ಸಲ್ಲಿ ಬಂದು ನಿಮಗೆ ನೀವು ಬೇಜಾರ ಆಗಬೇಡ್ರಿ. ಬಾಬಾ ಕಾ ಸಾಮನಾ ನಹಿ ಕರ್ನಾ, ಎಂದಿಗೂ ಬಾಬನ್ ವಿರೋಧಿಗಳಾಗಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಬಾಬನ್ ಎದುರು ಹಾಕೋಬೇಡ್ರಿ, ವಿರೋಧಿಗಳಾಗಬೇಡ್ರಿ. सेकंड पॉइंट, पुरानी दुनिया से पुरानी देह से दिल नहीं लगानी है. ಇದು ಹಳಿ ಜಗತ್ತು. ಈ ಹಳಿ ಜಗತ್ತು ಡ್ರಾಮಾದೊಳಗಿದೆ. ಇಲ್ಲಿರುವ ದೇಹಧಾರಿಗಳೆಲ್ಲರೂ ಡ್ರಾಮಾದ ಒಂದು ಪಾತ್ರಧಾರಿ ಅದಾರ. ಅಂದಮೇಲೆ ಬಾಬಾ ಹೇಳ್ತಾರೆ, ಇಲ್ಲಿರುವ ಯಾವ ಕ್ಯಾರೆಕ್ಟರ್ ಜೊತೆಗಾಗಲಿ ಈ ಡ್ರಾಮಾ ಜೊತೆಗಾಗಲಿ ಎಂದಿಗೂ ಮನಸ್ಸಿಡಬೇಡ್ರಿ ಅಂದರೆ ಹಚ್ಕೋಬೇಡ್ರಿ. ಅದರ ಮೇಲೆ ಭರೋಸಾ ಇಟ್ಕೊಂಡು ಕೂಡಬೇಡ್ರಿ. ನಾನು ಇವ್ರು ಇರೋದ್ರಿಂದ ನಾನು ನಿಶ್ಚಿಂತಿರ್ತೀನಿ, ಇವರಿಂದ ನಾನು ಸುಖಿ ಆಗ್ತೀನಿ, ಇವ್ರು ನನಗೆ ದಡ ಸೇರಿಸ್ತಾರಂತ ಡ್ರಾಮಾದ ಮೇಲೆ ಡ್ರಾಮಾದೊಳಗಿರುವ ಮನುಷ್ಯರ ಪ್ರತಿಯಾಗಿ ಎಂದಿಗೂ ಕೂಡ ಮನಸ್ಸನ್ನು ಇಡಬೇಡ್ರಿ, ಹಚ್ಕೋಬೇಡ್ರಿ ಅಂತಾರೆ ಬಾಬಾ. ಯಾಕೆಂದರೆ ಇದೊಂದು ಫಿಲ್ಮ್ ನಡೀತಾ ಇದೆ. ಫಿಲ್ಮ್ನೊಳಗಿರುವಂಥ ಆ್ಯಕ್ಟ್ರ್ ಜೊತೆಗೆ ನಾವೆಂದಿಗೂ ಕೂಡ ನಮ್ಮ ಮನಸ್ಸು ಇಟ್ಕೊಳ್ಳೋದಿಲ್ಲ. ಅಲ್ಲಿರುವ ಘಟನೆಗಳು ಪದಾರ್ಥಗಳ ಜೊತೆಗೆ ಎಂದೂ ಮನಸ್ಸಿಡೋದಿಲ್ಲ. ಅದು ಟೆಂಪ್ರರಿ ಇದೆ ಮತ್ತು ಡೈರೆಕ್ಟರ್ನ ವಶದಲ್ಲಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ಮನಸ್ಸಿಡಬೇಡ್ರಿ. ಸತ್ ಬಾಬಾ ಸತ್ಯ ಟೀಚರ್, ಸದ್ಗುರು ಕೆ ಸಾಥ್ ಸಚ್ಚಾ ರೆಹನಾ ಹೇ. ಸತ್ಯ ತಂದೆ ಟೀಚರ್, ಸದ್ಗುರುವಿನ ಜೊತೆಗೆ ಸತ್ತಿರುವುದು ಅರ್ಥಾತ್ ಒಂದು ವೇಳೆ ನನಗೆ ನಾನು ರೋಲ್ ಕಾನ್ಷಿಯಸ್ ಒಳಗೆ ಬಂದು ನಾನು ಅಕ್ಕೋರು, ನಾನು ಟೀಚರ್ ಇದ್ದೀನಿ ಅಂತ ತಿಳ್ಕೊತೀನಿ ಅಂತಂದ್ರೆ ಇದು ಝೂಟ್. ಇದು ಭಗವಂತನ ಜೊತೆಗೆ ಝೂಟ ವ್ಯವಹಾರ. ಯಾಕೆ ಅಂತಂದರೆ ನಾ ರೋಲು ಅಲ್ಲ, ನಾ ಅಕ್ಕೋರು ಅಲ್ಲ, ನಾ ಕೇವಲ ನಿರಾಕಾರ ಆತ್ಮ ಇದ್ದೀನಿ. ಅಂದಮೇಲೆ ನನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಸತ್ಯವಾಗಿರೋದು ಅಂತ. ಸದ್ಗುರುವಿನ ಜೊತೆಯಲ್ಲಿ, ಪರಮಾತ್ಮನ ಜೊತೆಯಲ್ಲಿ ಸದಾ ಸತ್ಯ ಆಗಿರಿ, ಅರ್ಥಾತ್ ಆತ್ಮಸ್ಮೃತಿಯಲ್ಲಿ ಇದ್ದುಕೊಂಡು ಬಾಬನ್ ಸಂಘದಲ್ಲಿರಿ. ಸದಾ ಏಕ್ ಕಿ ಶ್ರೀಮತ್ ಪರ್ ಚಲ್ ದೇಹಿ ಅಭಿಮಾನಿ ಬನ್ನ ಹೇ. ಸದಾ ಒಬ್ಬ ಪಿತ ಪರಮಾತ್ಮನ ಸಂಘದಲ್ಲಿ ಇರ್ತಾ ದೇಹಿ ಅಭಿಮಾನಿಗಳಾಗ್ರಿ. ಪರಮಾತ್ಮನ ಸಂಘ ಅರ್ಥಾತ್ ಸದಾ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಆತ್ಮದ ಆ ಉಚ್ಚತಮ ಸ್ಥಿತಿಯಲ್ಲಿದ್ದು ಬಾಬನ ಸಂಘದಲ್ಲಿ ಪರಮಾತ್ಮನ ಮಡಿಲೊಳಗೆ ಯಾವಾಗ ಅನುಭವ ಮಾಡ್ತೀವಿ ಆವಾಗ ನಾವು ದೇಹಿ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಇದೆ. वरदान, अपने तपस्वी स्वरूप द्वारा सर्व को प्राप्तियों की अनुभूति कराने वाले ಮಾಸ್ಟರ್ ವಿಧಾತ ಭವ. ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ವಿಧಾತ ಭವ. जैसे सूर्य विश्व को रोशनी की और अनेक विनाशी प्राप्तियों की अनुभूति कराता है. अंडरलाइन, ಹೇಗೆ ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಾನೆ ಅನ್ಲಿಮಿಟೆಡ್ ಹಾಗೂ ನಿಸ್ವಾರ್ಥವಾಗಿ. ಈ ಏರಿಯಾಕ್ಕೆ ಹೆಚ್ಚು ಕೊಡಬೇಕು, ಈ ಏರಿಯಾಕ್ಕೆ ಕಮ್ಮಿ ಕೊಡಬೇಕು, ಇವರಿಗೆ ಹೆಚ್ಚು ಕೊಡಬೇಕು, ಹೀಗಿಲ್ಲ. ಅನ್ಲಿಮಿಟೆಡ್ ರೂಪದೊಳಗ ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ. ಕೇವಲ ಬೆಳಕು ಕೊಡೋದು. ಎರಡನೇದು ಅನೇಕ ಪ್ರಾಪ್ತಿಗಳನ್ನು ಮಾಡಿಸ್ತಾನೆ. ಸೌರ ಶಕ್ತಿಯಿಂದ ನಮಗೆ ಅನೇಕದರಿಂದ ಪ್ರಾಪ್ತಿ ಆಗ್ತಾ ಇದೆ. ಅಂದಮೇಲೆ ऐसा आप तपस्वी आत्माएं अपने ತಪಸ್ವಿ ಸ್ವರೂಪ ದ್ವಾರ, ತಾವೆಲ್ಲ ತಪಸ್ವಿ ಆತ್ಮರು ತಮ್ಮ ತಪಸ್ಸಿನ ಬಲದಿಂದ ಸರ್ವಕೋ ಪ್ರಾಪ್ತಿ ಕೆ ಕಿರಣೋं की ಅನುಭೂತಿ कराओ. ತಪಸ್ಯ ಅರ್ಥಾತ್ ಜ್ವಾಲಾ ಸ್ವರೂಪ. ತಮ್ಮ ಜ್ವಾಲಾ ಸ್ವರೂಪದಲ್ಲಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಅನೇಕ ಆತ್ಮರಿಗೆ ತಮ್ಮ ತಪಸ್ಸಿನ ಮೂಲಕ ಆತ್ಮಸ್ಥಿತಿಯಲ್ಲಿದ್ದಾಗ ಆಟೋಮೆಟಿಕ್ ಆತ್ಮನ ಸತೋಗುಣಿ ವೈಬ್ರೇಷನ್ಸ್ ಈ ಜಗತ್ತಿನಲ್ಲಿ ತಾನೇ ಹರಡ್ತಾ ಇರ್ತದೆ.
ನಾ ರೋಲ್ ಕಾನ್ಷಿಯಸ್ನಲ್ಲಿ ಬಿ ಕೆ ರೇಣುಕಾ ಅಂತ ತಿಳ್ಕೊಂಡು ಬಾಬನ ಮುಂದೆ ಕುತ್ಕೊಂಡು ನಾ ಆತ್ಮ ಇದ್ದೀನಿ ಅನ್ನೋದ್ರಿಂದ ಖುದ್ದು ಸ್ವಯಂಗೆನೇ ಆ ಪ್ರಕಾಶದ ಅನುಭವ ಆಗೋದಿಲ್ಲ. ರೇಣುಕಾನ್ ರೋಲ್ ಏನಿದೆ ಇದನ್ನ ಸಾಯಿಸ್ಬೇಕಾಗ್ತದೆ. ಎಲ್ಲಿ ತನಕ ನಾ ರೇಣುಕಾ ಇದ್ದೀನಿ ಅಂತ ತಿಳ್ಕೊತೀನಿ ಅಲ್ಲಿವರೆಗೆ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಸತ್ಯ ಪ್ರಕಾಶದ ಅನುಭವ ಅನೇಕರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀತೆ ಜಿ ಮರೋ ಅಂತಾರೆ ಬಾಬಾ. ಈ ಜೀವನ ಏನಿದೆ, ಬಿ ಕೆ ರೋಲ್ ಇದೆ, ಇದನ್ನ ಸಾಯಿಸಿ ತಮ್ಮ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ರಿ. ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗುವುದ ತಪಸ್ವಿ ಸ್ವರೂಪ. ಈ ಸ್ವರೂಪದಿಂದ ಅನೇಕರಿಗೆ ತಮ್ಮ ಆಂತರಿಕ ಸತ್ಯ ಶಕ್ತಿಯ ಕಿರಣಗಳ ಅನುಭೂತಿಯನ್ನ ಮಾಡಿಸ್ರಿ. ಇಸ್ಕೆ ಲಿಯೆ ಪೆಹಲೆ ಜಮಾ ಕಾ ಖಾತಾ ಬಡಾವೋ. ಇದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಜಮಾ ಖಾತೆಯನ್ನ ಹೆಚ್ಚಿಸ್ಕೊಡ್ರಿ. ಫಿರ್ ಜಮಾ ಕಿಯೇ ಹುಯೇ ಖಜಾನೆ ಮಾಸ್ಟರ್ ವಿದಾತಾ ಬಂದ್ ದೇತೆ ಜಾವೋ. ಜಮಾ ಕರ್ನಾ ಮಾನ ಅಪ್ನಿ ಸತ್ಯ ಮೇ ಸ್ಥಿತ್ ಹೋ ಜಾನ. ನಾ ಇನ್ನೂ ಆಗಬೇಕು, ತುಂಬ್ಕೋಬೇಕಿಲ್ಲ. ನಾ ಇರುವುದೇ ಆತ್ಮ ಭರ್ಪೂರಿದ್ದೀನಿ, ಸಂಪನ್ನಿದ್ದೀನಿ, ಬಾಪ್ ಸಮಾನ್ ಇದ್ದೀನಿ. ಬಾಪ್ ಸಮಾನ್ ಇದೀನ್ ಅನ್ನುವಂಥ ಸ್ಮೃತಿ ಏನಿದೆ, ಈ ಸ್ಮೃತಿ ಭರ್ಪೂರತೆ ತುಂಬಿಕೊಳ್ಳೋದೇನು, ಈ ಮನಸ್ಸಿಗೆ ಸ್ಮೃತಿ ಕೊಡಿಸ್ಬೇಕಾಗಿದೆ. ನಾನು ಇರುವುದೇ ಭರ್ಪೂರಿದ್ದೀನಿ. ಯಾಕಂದರೆ ಮನಸ್ಸು ಪದೇ ಪದೇ ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಸಿಲುಕಿ ಅದು ಯಾವತ್ತೂ ಅಪೂರ್ಣತೆ ಅನುಭವ ಮಾಡ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ನಾನು ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತಾಗಿ ಬಾಬನ ಸಂಘದಲ್ಲಿ ಕುತ್ಕೋತೀನಿ ಅಷ್ಟು ಭರ್ಪೂರತೆ ಅನುಭವ ಮಾಡ್ತೀನಿ. ಜಮಾ ಖಾತಾ ಹೆಚ್ಚಾಗ್ತಾ ಹೋಗ್ತದಾಗ ಅನೇಕರಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಇದೆ. तपस्वी मूर्त का अर्थ है तपस्या द्वारा शांति के शक्ति की किरणें चारों ओर फैलती हुई अनुभव में आए. ತಪಸ್ವಿ ಮೂರ್ತದ ಅರ್ಥ ಏನಾಗಿದೆ? ನಿರಂತರ ನಮ್ಮ ಸೋಲ್ ಕಾನ್ಷಿಯಸ್ ಅಂದರೆ ನಿರಂತರ ಕೆಲಸ ಕಾರ್ಯ ಮಾಡ್ತಾ ಜನರ ಮಧ್ಯದಲ್ಲಿ ಇರ್ತಾನೂ ಕೂಡ, ಪಾರ್ಟ್ ಒಳಗೆ ಏನು ಫಿಕ್ಸ್ ಇದೆ ಆ ಪಾರ್ಟ್ ಪ್ಲೇ ಮಾಡ್ತಾನೂ ಕೂಡ, ಆಂತರಿಕ ಕಾನ್ಷಿಯಸ್ ಒಳಗ ನಾ ಆತ್ಮ ಇದೀನಿ ಅನ್ನುವಂಥ ಸತ್ಯದ ಅನುಭವದಲ್ಲಿ ಯಾವಾಗ ನಾವು ಇರ್ತೀವಿ, ಇದೇ ತಪಸ್ಸು. ತಪಸ್ಸು ಅಂದರೆ ಕೇವಲ ಯೋಗಿಯಾಗಿ ಪದ್ಮಾಸನದಲ್ಲಿ ಕುತ್ಕೊಳ್ಳೋದೇ ತಪಸ್ಸಲ್ಲ. ಡ್ರಾಮಾ ಇದು ರಿಯಲ್ ಅಲ್ಲ, ಈ ದೇಹ ರೋಲ್ ನಾ ಅಲ್ಲ, ನಾ ಆತ್ಮ ಇದೀನಿ ಅನ್ನುವಂಥ ಸ್ಮೃತಿಯನ್ನ ಈ ಮನಸ್ಸಿಗೆ ಕೊಡುವುದ ನಿಜವಾದ ತಪಸ್ಸು. ಯಾವಾಗ ತಾವು ತಪಸ್ವಿ ಸ್ವರೂಪ ಆಗ್ತೀರಿ ಆಗ ತಮ್ಮ ತಪಸ್ಸಿನ ಮೂಲಕ ಶಾಂತಿ ಶಕ್ತಿಯ ಕಿರಣಗಳು ಎಲ್ಲ ಕಡೆಗೆ ಹರಡುತ್ತಿರುವಂಥ ಅನುಭವ ನೀವು ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಸ್ವಯಂ ನಿರ್ಮಾಣ ಬನ್ಕರ್ ಸರ್ವ ಕೋ ಮಾನ್ ದೇತೆ ಚಲೋ, ಯಹಿ ಸಚ್ಚಾ ಪರೋಪಕಾರ ಹೈ. ಸ್ವಯಂ ನಿರ್ಮಾಣ ಆಗಿ, ನಿರ್ಮಾಣ ಅರ್ಥಾತ್ ಏನು ನಿರ್ಮಾಣ ಮಾಡಬೇಕಾಗಿದೆ ಕಿ ಮೈಂಡ್ ಒಳಗೆ ಸತ್ಯುಗದ ಸಂಕಲ್ಪಗಳ ನಿರ್ಮಾಣ ಮಾಡುವಂಥ. ಈಗ ಆಲ್ರೆಡಿ ಕಲಿಯುಗದ ವಿಚಾರಗಳದಾವು, ದೇಹವಾನದ ವಿಚಾರಗಳು ಬಹಳಷ್ಟು ಅದಾವೆ. ಆದರೆ ಸತ್ಯುಗದ ಸ್ಮೃತಿಗಳ ನಿರ್ಮಾಣ ಮಾಡು, ಅನೇಕರಿಗೆ ಮಾನ ಕೊಡ್ತಾ ಹೋಗು. ಅಂದರೆ ಯಾವಾಗ ಶುದ್ಧ ಸತ್ಯುಗದ ಸಂಸ್ಕಾರದಲ್ಲಿ ಏನಿದೆ, ಆ ಒಂದು ವಿಚಾರಗಳಲ್ಲಿ ಏನಿದೆ, ಎಲ್ಲರೊಳಗೂ ಆತ್ಮ ಸ್ವರೂಪ ನೋಡೋದು, ಸ್ವಯಂ ಖುದ್ ತಾನೂ ಕೂಡ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ಅಂದಮೇಲೆ ಸ್ವಯಂ ನಿರ್ಮಾಣ ಆಗಿ ಸರ್ವರಿಗೂ ಮಾನ ಕೊಡ್ತಾ ಹೋಗ್ರಿ. ಯಹಿ ಸಚ್ಚಾ ಪರೋಪಕಾರ ಹೇ. ಮಾನ್ ಯಾರಿಗೆ ಕೊಡಬೇಕು? ಕ್ಯಾರೆಕ್ಟರಿಗಲ್ಲ. ಅರ್ಥಾತ್ ಸ್ಥೂಲ ರೂಪದಲ್ಲಿ ಇವರು ಸೇವಾಧಾರಿ ಅದಾರ, ಇವರು ಸೀನಿಯರ್ ಅದಾರ. ಹಾಂ, ಡ್ರಾಮಾದಲ್ಲಿ ಏನು ಮಾನ ಮರ್ಯಾದೆ ಫಿಕ್ಸ್ ಇದೆ ಅಂತಾರೆ ಬಾಬಾ. ಯಾರಿಗೇನು ಕೊಡಬೇಕು, ಯಾರಿಗೇನಿದೆ ಅದು ಫಿಕ್ಸ್ ಇದೆ. ಬಸ್ ನಾ ಆತ್ಮ ಮಾನ ಕೊಡೋದು ಅಂದರೆ ಅವರ ಕ್ಯಾರೆಕ್ಟರ್ ಒಳಗಿರುವ ಅವಗುಣಗಳನ್ನು ನೋಡದೆ ಅವರ ಆತ್ಮ ಸ್ವರೂಪವನ್ನು ನೋಡ್ತೀನಲ್ಲ, ಇದು ಮಾನ ಕೊಡೋದು. ಎಲ್ಲರೊಳಗೂ ಬಾಪ್ ಸಮಾನ್ ಸ್ವರೂಪವನ್ನು ನೋಡುವುದೇ ಎಲ್ಲರಿಗೂ ಮಾನ ಕೊಡೋದು. ಇದೇ ಸತ್ಯ ಉಪಕಾರ ಅಂತ ಹೇಳ್ತಾರೆ ಬಾಬಾ. ಹೋಗಿ ಅವರಿಗೆ ಸಾಮಾನು ಕೊಟ್ಟೆ, ಅವರಿಗೆ ಉಣಿಸಿದೆ, ತಿನ್ನಿಸಿದೆ, ಇದು ಉಪಕಾರ ಅಲ್ಲ, ಇದು ಡ್ರಾಮಾ. ಆದರೆ ನಿಜವಾದ ಉಪಕಾರ ಅಂದರೆ ಅವರಿಗೆ ಅವರ ಮೂಲ ಸ್ವರೂಪ ನೆನಪಿಸ್ಕೊಡೋದು, ಅವರು ಸತ್ಯದಲ್ಲಿ ನೋಡುವುದ ನಿಜವಾದಂಥ ಪರೋಪಕಾರಿ ಆಗುವುದಾಗಿದೆ. ಅವ್ಯಕ್ತಿಶಾರ, ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾರೂಪರು
आगरे। अभी अच्छा अच्छा कहते लेकिन अच्छा बनना है या प्रेरणा नहीं मिल रही है. ಬ್ರಹ್ಮ ಕುಮಾರೀಸ್ನ ಈ ಒಂದು ಈಶ್ವರ್ಯ ಮಹಾನ್ ಕಾರ್ಯವನ್ನು ನೋಡಿ ಅನೇಕರ ಮನಸ್ಸು ಹೀಗೆ ಅನುಭೂತಿ ಮಾಡ್ತದ, ಇದು ಭಾಳ ಒಳ್ಳೆಯದು, ಈ ನಾಲೆಜ್ ಒಳ್ಳೆಯದು, ಈ ಮಾರ್ಗ ಒಳ್ಳೆಯದು ಅಂತ. ಆದ್ರೆ ಸ್ವಯಂ ಅವರು ಒಳ್ಳೆಯವರಾಗಲಿಕ್ಕೆ ಹೆಜ್ಜೆಯನ್ನು ಇಡ್ತಾ ಇಲ್ಲ ಅಂತ. ನೀವು ಮಾಡುವುದೆಲ್ಲ ಸರಿ ಅಂತಾರ, ಆದರೆ ನಾವು ಮಾಡ್ಬೇಕನ್ನುವಂಥ ಪ್ರೇರಣೆ ಅವ್ರಿಗಿನ್ನೂ ಸಿಗ್ತಾ ಇಲ್ಲ. ಉಸ್ಕಾ ಏಕ್ ಹಿ ಸಾಧನ್ ಹೇ, ಎಲ್ಲರಿಗೂ ನಾವು ಒಳ್ಳೆಯವರಾಗಬೇಕು ಇವ್ರ ಥರ, ಇವರು ಸತ್ಯದ ಸ್ಥಿರತೆಯ ಮಾರ್ಗದಲ್ಲಿ ನಾನೂ ಬರಬೇಕಂತ ಅವ್ರಿಗೆ ಯಾವಾಗ ಪ್ರೇರಣೆ ಬರ್ತದ, ಅದಕ್ಕೊಂದು ವಿಧಿ ಇದೆ, ಸಾಧನ ಇದೆ. ಸಂಘಟಿತ ರೂಪ ಮೇ ಜ್ವಾಲಾ ಸ್ವರೂಪ ಬನಾವ್. ಸಂಘಟಿತ ರೂಪ ಅಂದರೆ ಬಾಬಾ ನಿನ್ನೇನೂ ಹೇಳಿದ್ರು, ಸಂಘಟನೆಯೊಳಗ ಯಾರು ಸೋಲ್ ಕಾನ್ಷಿಯಸ್ ಅಲ್ಲಿರುವಂಥ ಆತ್ಮ ಇದ್ದಾರೆ ಅವರೆಲ್ಲರೂ ಸಂಘಟಿತ ರೂಪದಲ್ಲಿ ಕುತ್ಕೊಂಡು ತಪಸ್ ಮಾಡ್ರಿ ಅಂತ. ಇದು ಸೂಕ್ಷ್ಮ ರೂಪದಲ್ಲಿ ಸಂಘಟನೆ ಅಂದರೆ ನಾ ಆತ್ಮ, ಆತ್ಮನ ಮನ ಬುದ್ಧಿ ಸಂಸ್ಕಾರ ಇವುಗಳನ್ನು ಕರ್ಕೊಂಡು ಬಾಬನ್ ಜೊತೆ ಕಂಬೈಂಡ್ ಆಗಿ ಸಂಘಟಿತ ಆಗಿ ಯೂನಿಟಿ ಒಳಗ ಯಾವಾಗ ನಾವು ನಮ್ಮ ಮೂಲ ರೂಪದಲ್ಲಿ ಸ್ಥಿತ ಆಗ್ತೀವಿ, ಇದು ಇದೆ ನಿಜವಾದಂಥ ಸಂಘಟಿತ ರೂಪದ ಜ್ವಾಲಾ ಸ್ವರೂಪ ಯೋಗ. ಏಕ್ ಏಕ್ ಚೈತನ್ಯ ಲೈಟ್ ಹೌಸ್ ಬನೋ. ಪ್ರತಿಯೊಬ್ಬ ಬಾಬನ್ ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಸೋಲ್ ತಮ್ಮ ಲೈಟ್ ಹೌಸ್ ಅರ್ಥಾತ್ ಲೈಟ್ ಅರ್ಥಾತ್ ನಾಲೆಜ್ ಸ್ವರೂಪದಲ್ಲಿರ್ರಿ, ತಮ್ಮ ಸತ್ಯ ಆತ್ಮ ಸ್ವರೂಪದಲ್ಲಿ ಇರ್ರಿ ಅಂತಾರೆ ಬಾಬಾ. ಸೇವಾದಾರಿ ಹೋ, ಸ್ನೇಹಿ ಹೋ, ಏಕ್ ಬಲ್ ಏಕ್ ಭರೋಸಾ ವಾಲೆ ಹೋ. ಪರಸ್ಪರ ಬಚ್ಚೆ ಬಾಬಾ ಮಕ್ಕಳಿಗಾಗಿ ನೆನಪು ಕೊಡಿಸ್ತಾರೆ. ಸೇವಾಧಾರಿ, ಸೇವಾಧಾರಿ ಅರ್ಥಾತ್ ಸದಾ ಆತ್ಮಿಕ್ ವೈಬ್ರೇಷನ್ ಹರಡಿಸುವಂಥ ಸೇವಾಧಾರಿ ಆಗ್ರಿ, ಸ್ನೇಹಿ ಆಗ್ರಿ, ಎಲ್ಲರೊಳಗೆ ಆತ್ಮ ಸ್ವರೂಪ ನೋಡುವಂಥ ಸ್ನೇಹಿ ಆಗ್ರಿ. ಏಕ್ ಬಲ್ ಏಕ್ ಭರೋಸಾ. ಸೊ ಬಾಬಾನೇ ನನಗೆಲ್ಲವೂ ಇದ್ದಾರೆ, ನನ್ನ ಪೂರಾ ಭರೋಸಾ, ನನ್ನ ಪ್ರೇಮ್, ನನ್ನ ಸಮರ್ಪಣೆ ಬಾಬನ ಸಲುವಾಗಿದೆ, ಪರಮಾತ್ಮ ಪ್ರತಿ ಇದೆ. ಇದೇ ಏಕ್ ಬಲ್ ಏಕ್ ಭರೋಸಾ. ತೋ ಸಬ್ ಠೀಕ್ ಹೈ, ಇದೆಲ್ಲ ಸರಿ ಇದೆ, ಲೇಕಿನ್ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಟೇಜ್ ಪರ್ ಆ ಜಾಯೆ. ನಾವು ಬಾಬಾಗೆ ಸಮರ್ಪಿತಿದ್ದೀವಿ, ಬಾಬನ್ ದಿವ್ಯ ಪ್ರೇಮದಲ್ಲಿ ಅನುಭವ ಮಾಡ್ತಾ ಇದ್ದೀವಿ. ಆದರೆ ಬಾಬಾ ಹೇಳ್ತಾರೆ, ಈಗ ಮಾಸ್ಟರ್ ಸರ್ವಶಕ್ತಿವಾನನ ಸ್ಟೇಜ್ ಒಳಗೆ ಬನ್ನಿರಿ. ಅಂದರೆ ನಾ ಮಾಸ್ಟರ್ ಸರ್ವಶಕ್ತಿವಾನ್ ಆಗಬೇಕು ಅಲ್ಲ, ನಾನು ಇರುವುದೇ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಇದ್ದೀನಿ. ಯಾಕಂದರೆ ಸರ್ವಶಕ್ತಿವಂತನ ಸಂತಾನ್ ಸೋಲ್ ಇದ್ದೀನಿ, ರೋಲ್ ಅಲ್ಲ ಎನ್ನುವ ಸತ್ಯ ಒಂದು ಸ್ಥಿತಿಗೆ ಬನ್ನಿರಿ ಅಂತಾರೆ ಬಾಬಾ. तो सब आपके आगे परवाने के समान चक्र लगाने लगेंगे. ಆಗ ನಿಮ್ಮ ಸುತ್ತಲೂ ಅಂದರೆ ಆತ್ಮದ ಸುತ್ತಲೂ ಅನೇಕರು ಪತಂಗದ ಹಾಗೆ ನಿಮ್ಮ ಸುತ್ತಲೂ ಸುತ್ತಲಿಕ್ಕೆ ಶುರು ಮಾಡ್ತಾರೆ ಅಂತ. ಓಂ ಶಾಂತಿ.